ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ಸುಮಾರು 400 ಹೆಚ್ಚು ಥಿಯೇಟರ್ಗಳಲ್ಲಿ ಭರ್ಜರಿ ಓಪನಿಂಗ್ ಅನ್ನು ಪಡ್ಕೊಂಡಿದೆ. ಮತ್ತು ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ 20 ಕೋಟಿಯಷ್ಟು ಹಣ ಬಾಚಿದೆ ಅನ್ನೋದು ಇದೀಗ ಗಾಂಧಿನಗರದ ಸಿನಿ ಪಂಡಿತರು ಮತ್ತು ಅನೇಕ ಮಾಧ್ಯಮಗಳು ಇದೀಗ ವರದಿ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ತನ್ನ ಅಬ್ಬರವನ್ನ ಮುಂದುವರಿಸಿದೆ. ಮತ್ತು ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ಕಾಂತಾರದ ಫಸ್ಟ್ ಡೇ ಕಲೆಕ್ಷನ್ ಕರ್ನಾಟಕದ ಮಟ್ಟಿಗೆ ಮುರಿದಿದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇದೀಗ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಓಪನಿಂಗ್ ಅನ್ನು ಪಡ್ಕೊಂಡಿದೆ. ನಾವು ದರ್ಶನ್ ಸಿನಿಮಾ ಗೆಲ್ಲಲಿಕ್ಕೆ ಏನು ಕಾರಣ ಎನ್ನುವುದನ್ನ ಹುಡುಕ್ತಾ ಹೋದ್ರೆ ಅಲ್ಲಿ ಮುಖ್ಯವಾಗಿ ಒಂದೇ ಒಂದು ಕಾರಣ ಸಿಗುತ್ತೆ. ನಾನು ಈಗಾಗಲೇ ನಿನ್ನೆಯ ವಿಡಿಯೋದಲ್ಲಿ ಕೂಡ ಹೇಳಿದೆ, ಡೆವಿಲ್ ಸಿನಿಮಾದಲ್ಲಿ ಏನೇ ಪ್ರಪಂಚವೇ ತಲೆ ತಿರುಗಿ ನೋಡುವಂತ ಕತೆ ಇಲ್ಲ. ಒಂದು ಸಾಮಾನ್ಯ ಕಥೆನ ಇಟ್ಕೊಂಡು ಮಿಲನ ಪ್ರಕಾಶ್ ಅವರು ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾವನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಕೆಲವೊಂದಷ್ಟು ಏರಿಳಿತಗಳು ಕೂಡ ಇದೆ. ಅದರಲ್ಲಿ ದರ್ಶನ್ ಅವರು 2 ಪಾತ್ರದಲ್ಲಿ ನಟನೆ ಮಾಡಿದರೆ, ಒಂದು ಪಾತ್ರದಲ್ಲಿ ಕೃಷ್ಣನಾಗಿ ರುಕ್ಮಿಣಿಯ ಜೊತೆಗಿನ ಒಂದು ಪ್ರೀತಿ ಬಾಂಧವ್ಯದಲ್ಲಿ ಬೀಳುವಂತ ಒಂದು ಸನ್ನಿವೇಶ ಇದ್ರೆ, ಆ ಕೃಷ್ಣ ಮತ್ತು ರುಕ್ಮಿಣಿಯ ನಡುವೆ ಬರುವಂತ ಒಬ್ಬ ಡೆವಿಲ್ನ ವಿರಾಟ ರೂಪವನ್ನ ಅಂದ್ರೆ ದರ್ಶನ್ ವಿಲನ್ ಪಾತ್ರದಲ್ಲಿ ಹೀಗೂ ನಟನೆ ಮಾಡಬಹುದು ಎನ್ನುವುದನ್ನ ಜಗತ್ತಿಗೆ ತೋರ್ಪಡಿಸಿದ್ದಾರೆ ಮಿಲನ ಪ್ರಕಾಶ್ ಅವರು. ಹಾಗಾಗಿ ದರ್ಶನ್ ಸಿನಿಮಾ ಅಂದ ಕೂಡಲೇ ಒಂದು ಸಲ ನೋಡ್ಲಿಕ್ಕೆ ಯಾವುದೇ ಸಿನಿಮಾ ಮೋಸ ಇರಲ್ಲ. ಅಷ್ಟರ ಮಟ್ಟಿಗೆ ಅದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಕೂಡ. ಇನ್ನು ಡೆವಿಲ್ ವಿಚಾರಕ್ಕೆ ಬರೋದಾದ್ರೆ, ಡೆವಿಲ್ ವಿಚಾರ ಅನೇಕ ವಿಚಾರಗಳನ್ನ ಹೇಳ್ಬೋದು. ಆ ಒಂದು ವಿಚಾರ ಕೊನೆಯಲ್ಲಿ ಹೇಳ್ತೇನೆ. ಸರಿಸುಮಾರು 400ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ತೆರೆ ಕಂಡಿತ್ತು. 20 ಕೋಟಿ ಹಣ ಬಾಚಿದೆ ಅನ್ನೋದು ಕೂಡ ಈಗ ವರದಿ ಆಗ್ತಾ ಇದೆ. ಜೊತೆಗೆ ಈಗಷ್ಟೇ ನಾನು ಬುಕ್ ಮೈ ಶೋ ಅನ್ನು ತೆಗೆದು ನೋಡಿದಾಗ 1 ಗಂಟೆಯಲ್ಲಿ 4,000ಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ ಮೈ ಶೋ ಅಲ್ಲಿ ಬುಕ್ ಆಗಿದೆ. ಅಂದ್ರೆ ಅದರ ಕಲೆಕ್ಷನ್ ಎಷ್ಟಾಗುತ್ತೆ ನೋಡಿ. ಅಂದ್ರೆ 1 ಗಂಟೆಯಲ್ಲಿ, ಕೊನೆಯ 1 ಗಂಟೆಯಲ್ಲಿ 4,000 ಟಿಕೆಟ್ ಅಂದ್ರೆ ಇವತ್ತು ಸರಿಸುಮಾರು 12-13 ಗಂಟೆಗಳಲ್ಲಿ ಎಷ್ಟು ಸಾವಿರ ಟಿಕೆಟ್ಗಳು ಬುಕ್ ಆಗ್ಬೋದು ಆನ್ ಬುಕ್ ಮೈ ಶೋ. ಸರಿಸುಮಾರು 30ರಿಂದ 40 ಸಾವಿರ ಟಿಕೆಟ್ಗಳು ಬುಕ್ ಮೈ ಶೋ ಅಲ್ಲಿ ಬುಕ್ ಆದ್ರೆ ಬೇರೆ ಬೇರೆ ಸೀದಾ ಸಾದಾ ಹೋಗಿ ಸಿನಿಮಾ ನೋಡೋ ಬಂದು ಎಷ್ಟಿರ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಇದು ಕರ್ನಾಟಕದ ಮಟ್ಟಿಗೆ ಅತ್ಯಂತ ದೊಡ್ಡ ದಾಖಲೆಯ ಮಟ್ಟದ ಪ್ರದರ್ಶನ ಅಂತ ಹೇಳ್ಬೋದು. ಒಂದು ವಾರದಲ್ಲಿ ಸುಮಾರು 100 ಕೋಟಿ ಹಣ ಗಳಿಸುತ್ತೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಯಾಕಂದ್ರೆ ನಿನ್ನೆ ಗುರುವಾರ, ಇವತ್ತು ಶುಕ್ರವಾರ, ಶನಿವಾರ, ರವಿವಾರ, ಹೀಗೆ 4 ದಿನಗಳಲ್ಲಿ ಸರಿಸುಮಾರು 70-80 ಈ ವಾರದ ಅಂತ್ಯದಂದ್ರೆ ಒಂದು ವಾರದಲ್ಲಿ ಸರಿಸುಮಾರು 100 ಕೋಟಿ ಹಣ ಗಳಿಸುತ್ತೆ. ಜೊತೆಗೆ ಸ್ಯಾಟಲೈಟ್ ರೈಟ್ಸ್ ಮತ್ತು ಡಿಜಿಟಲ್ ರೈಟ್ಸ್ 2 ಕೋಟಿ ಸರಿಸುಮಾರು 30 ಕೋಟಿ ಆಗುತ್ತೆ. ಎಲ್ಲವನ್ನು ನೋಡ್ತಾ ಇದ್ರೆ 130ರಿಂದ 150 ಕೋಟಿ ಹಣವನ್ನು ಒಂದು ವಾರದಲ್ಲಿ ಬಾಚುತ್ತೆ. ಇನ್ನು ಪ್ರೊಡಕ್ಷನ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಸುಮಾರು 40ರಿಂದ 45 ಕೋಟಿ ಹಣ ಖರ್ಚಾಗಿದೆ. ಆದ್ರೆ ಪ್ರಚಾರದ ವಿಷಯಕ್ಕೆ ಬಂದಾಗ ಯಾವುದೇ ಹಣವನ್ನು ಖರ್ಚು ಮಾಡ್ಲಿಕ್ಕೆ ಸಿನಿಮಾ ತಂಡ ಹೋಗಿ ಎಲ್ಲವೂ ಕೂಡ ಸೆಲೆಬ್ರಿಟೀಸ್ ಮಾಡಿದ್ರೆ, ಅಂದ್ರೆ ಫ್ಯಾನ್ಸ್ ಮಾಡಿದ್ರೆ. ಹಾಗಾಗಿ 40 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಡೆವಿಲ್ ಸಿನಿಮಾ ಸುಮಾರು 130ರಿಂದ 140 ಕೋಟಿ ಹಣವನ್ನು ಗಳಿಸಿದ್ರೆ ಸುಮಾರು 40 ಕೋಟಿಯ ಡಬಲ್ ಅಂದ್ರೆ ಒಂದು 80 ಕೋಟಿಯಷ್ಟು ನಿರ್ಮಾಪಕರಿಗೆ ಹೋಗುತ್ತೆ. ಆ 80 ಕೋಟಿಯಲ್ಲಿ 40 ಕೋಟಿ ಕಳೆದ್ರು ಕೂಡ ಸುಮಾರು 40 ಕೋಟಿಯಷ್ಟು ನಿವ್ವಳ ಲಾಭ ನಿರ್ಮಾಪಕ ಮತ್ತು ನಿರ್ದೇಶಕರಾದಂಥ ಪ್ರಕಾಶ್ ಅವರಿಗೆ ಹೋಗುತ್ತೆ. ಹಾಗಾಗಿ ಇನ್ನು ಮಿಕ್ಕಿದ್ದು ಡಿಸ್ಟ್ರಿಬ್ಯೂಟರ್ ಅದು ಇದು ಬೇರೆ ಬೇರೆ ಖರ್ಚುಗಳು ಇರುತ್ತೆ. ಅದಕ್ಕಿಂತ ಹೆಚ್ಚು ಹಣ ಗಳಿಸಿದ್ರೆ ಮತ್ತು ಹೆಚ್ಚು ಹಣ ನಿರ್ಮಾಪಕರಿಗೆ ಹೋಗುವಂತ ಸಾಧ್ಯತೆ ಇದೆ. ಒಂದು ಮಟ್ಟಿನ ಪ್ರಕಾರ 1 ವಾರ ಅಥವಾ 2 ವಾರದಲ್ಲಿ, ಅಂದ್ರೆ ಮಾರ್ಕ್ ಮತ್ತು 45 ಸಿನಿಮಾ ಬರುವಷ್ಟು ವೇಳೆಗೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಬರುವ ಎಲ್ಲಾ ಕರ್ನಾಟಕದ ದಾಖಲೆಯನ್ನು, ಕನ್ನಡದ ಮಟ್ಟಿನ ದಾಖಲೆಯನ್ನ ಮುರಿಯುವಂತ ಎಲ್ಲಾ ಸಾಧ್ಯತೆ ಕೂಡ. ಕಾಂತಾರ ಕೂಡ ಕರ್ನಾಟಕದ ಮಟ್ಟಿಗೆ 50 ದಿನ ಓಡಿ ಕೂಡ ಅದು 250-240 ಕೋಟಿಯಷ್ಟು ಹಣ ಬಾಚಿದೆ ಅನ್ನೋದು ಕೂಡ ಅನೇಕ ಹೇಳ್ತಾ ಇದ್ದಾರೆ. ಇನ್ನು ಡೆವಿಲ್ ಸಿನಿಮಾ ಕೂಡ ಒಂದು ವಾರದಲ್ಲಿ 100 ಕೋಟಿ ಹಣವನ್ನ ತಲುಪಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಯಾಕಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕ್ರೇಜ್ ನೋಡಿದ್ರೆ ಅದು ಹಾಗನ್ನಿಸ್ತಾ ಇದೆ. ನಿನ್ನೆ 20 ಕೋಟಿ, ಇವತ್ತು 20 ಕೋಟಿ, ನಾಳೆ 20 ಕೋಟಿ, ಒಂದು ರವಿವಾರ ತನಕ ಆದ್ರೆ ಅದು ಸುಮಾರು 70 ಕೋಟಿ ಸರಿಸುಮಾರು ಹಣ ಗಳಿಸಬಹುದು. ಇನ್ನು ಮಿಕ್ಕಿದ ದಿನಗಳಲ್ಲಿ ಅಂದ್ರೆ ವಾರ ಪೂರ್ತಿ ಮುಗಿದ್ರೊಳಗಡೆ ಅದು 100 ಕೋಟಿ ಹಣವನ್ನ ಗಳಿಸಬಹುದು. ಮತ್ತು ಕರ್ನಾಟಕದ ಮಟ್ಟಿಗೆ ಅದು ದೊಡ್ಡದಾದಂತ ಒಂದು ಸಾಧನೆ ಆಗುತ್ತೆ. ಇನ್ನು ದರ್ಶನ್ ಸಿನಿಮಾ ಯಾಕೆ ಇಷ್ಟು ಕ್ರೇಜ್ ಅನ್ನ ಹುಟ್ಟಿಸಿದೆ ಮತ್ತು ಯಾಕೆ ಇಷ್ಟು ಭರ್ಜರಿಯಾದ ಓಪನಿಂಗ್ ಅನ್ನ ಪಡ್ಕೊಳ್ತಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಮುಖ್ಯವಾದ ಕಾರಣ ದರ್ಶನ್ ಅವರು ಸಂಪಾದನೆ ಮಾಡಿದಂತ ಅವರ ಫ್ಯಾನ್ಸ್. ಅದರಲ್ಲಿ 2 ಮಾತಿಲ್ಲ. ಮುಖ್ಯವಾದ ಒಂದೇ ಒಂದು ಕಾರಣ ಅಂದ್ರೆ ದರ್ಶನ್ ಅವರು ಸಂಪಾದನೆ ಮಾಡಿದಂತ ಅವರ ಫ್ಯಾನ್ಸ್. ಡೆವಿಲ್ ಸಿನಿಮಾವನ್ನ ಡಿ ಬಾಸ್ ಫ್ಯಾನ್ಸ್ಗಳು ತಲೆ ಮೇಲೆ ಹೊತ್ತುಕೊಂಡು ಪ್ರಚಾರವನ್ನು ಮಾಡಿದ್ದಾರೆ. ಆ ಮುಖಾಂತರ ಸುಮಾರು 10ರಿಂದ 11 ಕೋಟಿಯಷ್ಟು ಪ್ರಚಾರಕ್ಕೆ ತಗಲಬೇಕಾದಂತ ವೆಚ್ಚವನ್ನ ಅವರು ಉಳಿಸಿಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಡಿ ಬಾಸ್ ಮೇಲೆ ಇಟ್ಟಂತ ಅಭಿಮಾನಕ್ಕೆ ಅದು ಪಾರವಿಲ್ಲ ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವರ ಕ್ರೇಜ್, ದರ್ಶನ್ ಅವರ ಯಾವ ಸಿನಿಮಾ ಬಂದರೂ ಕೂಡ ಅವರಿಗೆ ದೊಡ್ಡ ಫ್ಯಾನ್ಸ್ ಬೇಸ್ ಇರೋ ಕಾರಣ
ಹಾಕಿದಂತ ಹಣಕ್ಕೆ ಮೋಸ ಇಲ್ಲ ಅನ್ನೋದು ಇದೀಗ ಸಾಬೀತಾಗ್ತಾನೆ ಇದೆ. ಇನ್ನು ಮತ್ತೊಂದು ಅಂದ್ರೆ ದರ್ಶನ್ ಸಿನಿಮಾದಲ್ಲಿ ಅನೇಕರು ಆಕ್ಟ್ ಮಾಡಿದರೆ ಎಲ್ಲವೂ ಕೂಡ ಓಕೆ. ಆದ್ರೆ ದರ್ಶನ್ ಸಿನಿಮಾ ವಿಚಾರಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಅವರ ಒಂದೊಂದು ಹೆಜ್ಜೆ ಡೆವಿಲ್ ಪಾತ್ರದಲ್ಲಿ ಅಂದ್ರೆ ದರ್ಶನ್ ಅವರು ಧನುಷ್ ಅವರ ಪಾತ್ರದಲ್ಲಿ ಆಕ್ಟ್ ಮಾಡುವಾಗ ಅವರ ಒಂದೊಂದು ಹಾವಭಾವ, ಒಂದೊಂದು ಮೂಮೆಂಟ್, ಒಂದೊಂದು ಹೆಜ್ಜೆಗೂ ಕೂಡ ತಲೆ ಕೆಡಿಸಿಕೊಂಡು ಅಜನೀಶ್ ಲೋಕನಾಥ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಮಾಡಿದ್ದಾರೆ. ಅದು ಅತ್ಯಂತ ಮುಖ್ಯವಾಗಿ ಕಾಣುತ್ತೆ. ನೀವು ಅವರು ಒಂದೊಂದು ನಗು, ಒಂದೊಂದು ಬೆರಳನ್ನ ಆಡಿಸೋದಾಗಿರ್ಬೋದು, ಅವರ ಲುಕ್ಕು, ಅವರು ಕೂತ್ಕೊಳ್ಳೋ ಸ್ಟೈಲು, ಅವ್ರ ಹಾವಭಾವ, ಅವರ ಮ್ಯಾನರಿಸಮ್, ಅವರ ಕುತ್ತಿಗೆಯನ್ನು ಅಲ್ಲಾಡಿಸೋದಾಗಿರ್ಬೋದು, ಎಲ್ಲವಕ್ಕೂ ಕೂಡ ಬೇರೆ ಬೇರೆದಾದಂಥ ಒಂದು ವಿಲನ್ ಪಾತ್ರಧಾರಿಗೆ ಬೇಕಾಗುವಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಕೊಟ್ಟಿದ್ದಾರೆ. ಅದು ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೀವೇನೇ ಆಕ್ಟಿಂಗ್ ಮಾಡಿರ್ಬೋದು, ಅಥವಾ ಏನೇ ಹಾಸ್ಯ ಮಾಡಿರ್ಬೋದು, ಅಥವಾ ಏನೇ ಒಂದು ಸ್ಟೋರಿ ಮಾಡಿದ್ರು ಕೂಡ ಅವರ ಮ್ಯಾನರಿಸಮ್ಗೆ ತಕ್ಕಂತೆ ಪ್ರೇಕ್ಷಕರಿಗೆ ಮನಮುಟ್ಟುವಂತೆ ಮ್ಯೂಸಿಕ್ ಅನ್ನ ಕೊಡೋದಿದೆಯಲ್ಲ, ಅದು ಸಿನಿಮಾದ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು. ದರ್ಶನ್ ಅವರು ಪ್ರಮುಖವಾದ ಹೈಲೈಟ್ ಅದರಲ್ಲಿ ಎರಡು ಮಾತಿಲ್ಲ. ಆ ದರ್ಶನ್ ಅವರ ವ್ಯಕ್ತಿತ್ವ ಮತ್ತು ಅವರ ನಟನೆ ಮತ್ತು ಅವ್ರಿಗೆ ಇರುವಂತ ಕ್ರೇಜ್ ಅನ್ನು ಬಿಟ್ಟು ನಾವು ಬೇರೆ ಕಡೆ ನೋಡಿದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಗೆಲ್ಲಲಿಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಪ್ರಮುಖವಾದಂತ ಕಾರಣ. ಎರಡನೇದಾಗಿ ಸಿನಿಮಾದಲ್ಲಿ ಬರುವಂತ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಯಲ್ಲ, ಅದು ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಯಾವ ಹೊತ್ತಿನ ರೆಕಾರ್ಡ್ ಬೇಕಾಗುತ್ತೆ ಮತ್ತು ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೆ ಎಲ್ಲವೂ ಕೂಡ ಜನರು ಅಥವಾ ಡಿ ಬಾಸ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನಾನು ಸಿನಿಮಾ ಥಿಯೇಟರ್ಗಳ ಮುಂದೆ ನೋಡಿದಾಗ ಒಳ್ಳೆ ದೇವಸ್ಥಾನ ಇದ್ದಾಗೆ ಆ ಥಿಯೇಟರ್ಗಳನ್ನ ಒಂದು ಅಲಂಕಾರ ಮಾಡಿದರೆ, ಒಂದ್ ಕಡೆ ದರ್ಶನ್ ಡೆವಿಲ್ ದೇವಸ್ಥಾನ ಎನ್ನುವಂತ ಥಿಯೇಟರ್ ಮುಂದೆ ಒಂದು ಕಟೌಟ್ ಅನ್ನು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಮತ್ತೊಂದು ಗಮನಿಸಲೇಬೇಕಾದ ವಿಚಾರ ಅಂದ್ರೆ, ನಿನ್ನೆ ದಿನಕರ್ ತೂಗುದೀಪ್ ಅವರು ಬೆಂಗಳೂರಿನ ನರ್ತಕಿ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿದ ನಂತರ ಒಂದು ದೊಡ್ಡ ಮಾಧ್ಯಮದವರು ಕೇಳ್ತಾರೆ, ಯಾವ ಲೆವೆಲ್ಗೆ ದರ್ಶನ್ ಅವರ ಫ್ಯಾನ್ಸ್ ಕ್ರೇಜ್ ಇದೆ ಅಂದ್ರೆ ಇದಕ್ಕೆ ಏನು ಕಾರಣ ಎನ್ನುವಂತ ಒಂದು ಪ್ರಶ್ನೆಯನ್ನು ಹಾಕಿದಾಗ ಅಷ್ಟೇ ಸ್ಪಷ್ಟವಾಗಿ ಕೌಂಟರ್ ಕೊಟ್ಟಂತ ದಿನಕರ್ ತೂಗುದೀಪ್ ಅವರು, ಇವೆಲ್ಲವೂ ಕೂಡ ನಿಮ್ಮಿಂದ. ನೀವು ಡಿ ಬಾಸ್ ಫ್ಯಾನ್ಸ್ ಅನ್ನ ರೊಚ್ಚಿಗೆ ಎಬ್ಸಿದ್ರಿಂದಲೇ ಅವರು ರೊಚ್ಚಿಗೆದ್ದು ಸಿನಿಮಾವನ್ನು ನೋಡ್ತಿದ್ರೆ, ರೊಚ್ಚಿಗೆದ್ದು ಸಿನಿಮಾವನ್ನು ಪ್ರಚಾರ ಮಾಡ್ತಾರೆ. ನಿಮ್ಮ ಅಪಪ್ರಚಾರದಿಂದಲೇ ನೀವು ಅಪಪ್ರಚಾರ ಮಾಡಿ ರೊಚ್ಚಿಗೆ ಎಬ್ಸಿದ್ರಿಂದಲೇ ಡಿ ಬಾಸ್ ಫ್ಯಾನ್ಸ್ ರೊಚ್ಚಿಗೆದ್ದು ಸಿನಿಮಾವನ್ನ ತಲೆ ಮೇಲೆ ತಲೆ ಮೇಲೆ ಹಾಕೊಂಡು ಸಿನಿಮಾವನ್ನು ಪ್ರಚಾರ ಮಾಡ್ತಿದ್ದಾರೆ ಮತ್ತು ತಲೆ ಮೇಲೆ ಹಾಕೊಂಡು ಅಥವಾ ತಲೆ ಮೇಲೆ ಕೂರಿಸ್ಕೊಂಡು ಡಿ ಬಾಸ್ ಅನ್ನ ತಲೆ ಮೇಲೆ ಕೂರಿಸ್ಕೊಂಡು ಸಿನಿಮಾವನ್ನು ನೋಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾನೆ ನೋಡ್ತಾ ಇದ್ರೆ, ಒಂದು ಡಿ ಬಾಸ್ ಫ್ಯಾನ್ಸ್, ಒಂದು ಮ್ಯೂಸಿಕ್ ಆಗಿರ್ಬೋದು, ಮತ್ತೊಂದು ಮಾಧ್ಯಮ, ಈ ಮೂರು ವಿಷಯಗಳು ಸಿನಿಮಾವನ್ನ ಅದ್ದೂರಿಯಾಗಿ ಗೆಲ್ಲಿಸಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಎಲ್ಲವೂ ಕೂಡ ಕಾದೊಡ್ಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.